कुलरत्न भूषण नहीं, क्रांतिकारी संत तरुण सागर जी ने इस दुनिया को बताया. तरुण सागर महाराज हेळ्रो स्मशान अर्थात गोऱ्याळ सुडगाड ಸ್ಮಶಾನ ಭೂಮಿ ಊರು ಹೊರಗಿರಬಾರ್ದು, ಊರ ಸರ್ಕಲ್ದಾಗ ಮಾಡ್ರತ್ ಹೇಳ್ರಿ ಅವ್ರು. ಯಾಕಂತಂದ್ರೆ ಸಾಯವ್ರ ದಿವಸ ಅಲ್ಲಿ ಸುಡ್ತಾರೋ ಅದು ನೋಡ್ಯಾರ ಮನುಷ್ಯಾಗ ಗೊತ್ತಲ್ಲ, ನಾನು ಒಂದು ದಿವಸ ಇಲ್ಲಿ ಹೋಗೋದೈತೆ ಅಂತೇಳಿ ಅದನ್ನ ನೋಡಿ ಮನುಷ್ಯ ಚಲೋ ಕೆಲಸಾರೇ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡ ಈ ಮಾತು ಹೇಳ್ತಕ್ಕಂಥ ಪರಿಸ್ಥಿತಿ ಅವ್ರಿಗೆ ಬತ್ತು. ಕೆಲವೊಂದು ಜನ ಅದಕ್ಕೂ ವಿರೋಧ ಮಾಡ್ರ, ಏನು ಹೇಳ್ತಾರೆ ಹುಚ್ಚೈತಿ ಮಹಾರಾಜ್ರಿಗೆ. ಅವನ ಸಲ ಅಂದ್ಬಿಟ್ರು ಮೈ ಮಂದಿರ್ಕೋ ಬಾತ್ರೂಮ್ ಸಹಸ್ತಾವು ಸೋಜ್ ಅಂದ್ಬಿಟ್ರು. ನಾನು ಮಂದಿರವನ್ನ ಬಚ್ಚಲು ಮಣಿ ಅಂತ ತಿಳ್ಕೊತ ಅಂದ್ಬಿಟ್ರು ಅವ್ರು. ಅದಕ್ಕೂ ಮಂದಿ ವಿರೋಧ ಮಾಡ್ತ, ಏನು ತಿಳಿಯುತ್ತಾರೆ ಸ್ವಾಮಿ ಏನು ಹೊಸ ಹೇಳ್ಕೊತ ಹೊಂಟಾನ, ಅದೇ ಹೆಂಗೆ ಬಾತ್ರೂಮ್ ಆಕತ್ರಿ. ಹಾಂ, ಅರ್ಥ ಮನೆಯೊಳಗೆ ಬಾತ್ರೂಮ್ ಅದ, ಪ್ರತಿಯೊಬ್ಬರ ಮನೆಯಲ್ಲಿ ಬಾತ್ರೂಮ್ ಇರ್ತದ. ಆ ಬಾತ್ರೂಮ್ದಾಗ ಹೋಗಿ ನಿಮ್ಮ ಶರೀರ ಮಲ ತೊಳ್ಕೊತೀರಿ, ಇದು ಕರೆ ಅದ. ಮಂದಿರಕ್ಕೆ ಯಾಕೆ ಅವ್ರು ಬಾತ್ರೂಮ್ ಅಂದ್ರ ಇಲ್ಲಿ ನಾವು ಶರೀರ ಮಲ ತೊಳ್ಕೊಳಂಗಿಲ್ಲ, ಮನುಷ್ಯನ ಮಲ ತೊಳ್ಕೊಂಡ ಪರಿಶುದ್ಧ ಮನಸ್ಸ ಮಾಡ್ಕೋತೀವಿ, ಅದಕ್ಕಿದ ಬಾತ್ರೂಮ ಅಂತಕ್ಕಂಥ ಉಪ. ಪಾಸಿಟಿವ್ ಥಿಂಕಿಂಗ್ ವಿಚಾರ ನಮ್ಮ ಸಕಾರಾತ್ಮಕ ಇತ್ತಂದ್ರೆ ಸಣ್ಣ ಮಗುವಿನೊಳಗೆ ಸಹಿತ ನಾವು ಒಳ್ಳೆ ಗುಣ ತಗೋಬೋದು. ನಮ್ಮ ವಿಚಾರ ನೆಗೆಟಿವ್ ಇತ್ತಂದ್ರೆ ಅವರ ಸಂತರೊಳಗೂ ಸಹಿತ ನಾವು ಕೆಟ್ಟ ವಿಚಾರವನ್ನು ನೋಡ್ಬೋದು. ಅದಕ್ಕೆ ಜೈಸೆ ದೃಷ್ಟಿ ವೈಸೆ ಸೃಷ್ಟಿ.